ನಿಮಗೆಲ್ಲ ಮಧ್ಯಾಹ್ನದ ಶುಭಾಶಯಗಳು. ತಮಗೂ ಕೂಡ ಮುಂಜಾನೆ ಶುಭಾಶಯಗಳು. ನಾವು ನಿನ್ನೆಯ ತರಗತಿಯಲ್ಲಿ ಗುಣವಾಚಕ ಪ್ರತ್ಯಕ್ಷರ ಬಗ್ಗೆ ನೋಡಿದ್ದೇವೆ. ಅವು ಯಾವ ಅಂದ್ರೆ ಕಲ್ಕಾಬಳಿ ಕಲಿತಿರ್ತೀವಿ ನೀವು. ಕಲ್ಕಾಬಳಿ ಅಂದ್ರೆ ಏನು? ವ್ಯಂಜನಕ್ಕೆ ಸ್ವರೂಪಗಳು ಯಾವ ಅಕ್ಷರಗಳನ್ನ ನಾವು ಗುಣಾಕ್ಷರಗಳು ಕೇಳ್ತೀವಿ. ಕ ಪ್ಲಸ್ ಅ ನಾವು ಒಂದು ಹೇಳ್ತೀನಿ, ನೀವು ಸ್ವಲ್ಪ ಓದಬೇಕು. ಕಲ್ಕಾಬಳಿ ಕ ಪ್ಲಸ್ ಅ ಮುಂದಿನ ಹೇಳಿ. ಕ ಪ್ಲಸ್ ಕ ಪ್ಲಸ್ ಅ ಕ ಪ್ಲಸ್ ಇ ಕಿ ಕ ಪ್ಲಸ್ ಇ ಕಿ. ಕಲ್ಕಾಬಳಿ ಅಂದ್ರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂಥ ಅಕ್ಷರಗಳನ್ನು ಕರಿತೀವಿ, ಗುಣಾಕ್ಷರಗಳು ಅಂತ ಕರಿತೀವಿ. ಅದರ ಮುಂದಿನ ಭಾಗವನ್ನು ನಾವು ಇದನ್ನು ನೋಡೋಣ. ಏನ ಸಜಾತಿ ಸಂತಾಕ್ಷರ ಮತ್ತು ವಿಜಾತಿ ಸಂತಾಕ್ಷರ. ಅದು ಸಂತಾಕ್ಷರ ಏನಪ್ಪ ಅಂತಂದ್ರೆ ನೀವು ಸಂತಾಕ್ಷರಗಳೆಂದರೆ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರವು ಕೂಡ ಆಗುವಂಥ ಅಕ್ಷರಗಳನ್ನು ಏನು ಕರಿತೀವಿ? ಸಂತಾಕ್ಷರಗಳು ಕರಿತೀವಿ. ಒಂದು ಎಕ್ಸಾಂಪಲ್ ಯಾವ ಅಪ್ಪ ಅಪ್ಪ ಐತಲ್ರಿ, ಅರ್ಥ ಮುಂದೆ ಪ ಅಂತೈತ್ರಿ. ಪ ಅಂತ ಅಂದ್ರೆ ಒಂದು ಶಬ್ದ ಮತ್ತು ಒತ್ತಕ್ಷರಗಳನ್ನು ಕೂಡಿ ಬರ್ತಾವಲ್ರಿ, ಅವಾಗ ಸಂತಾಕ್ಷರಗಳನ್ನು ಕರಿತೀವಿ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಅಪ್ಪ ಅಂತ ಐತಿ. ಅಪ್ಪ ಅನ್ನೋದು ಶಬ್ದೊಳಗ ಐದಾರು ಅಕ್ಷರಗಳು ಪ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ. ಇವು 4 ಅಕ್ಷರ ಕೂಡಿ ಏನಾಗ್ತಿ ಅಪ್ಪ ಅಂತ ಒಂದು ಶಬ್ದ ಉಚ್ಚಾರ ಆಗತ್ತೆ. ಮತ್ತೆ ಅದೇ ರೀತಿ ಅಮ್ಮ ಅಮ್ಮ ಅದು ಸಹ ಅ ಪ್ಲಸ್ ಮ ಪ್ಲಸ್ ಮ ಮತ್ತು ಅ ಇಂಥ 4 ಅಕ್ಷರಗಳು ಕೂಡಿ ಏನಾಗ್ತಿ ಅಮ್ಮ ಅನ್ನತ್ತೆ. ಅದೇ ರೀತಿಯಾಗಿ ಅದ್ಭುತ ಅದ್ಭುತ ಅನ್ನೋ ಶಬ್ದದಲ್ಲಿ 6 ಗುಣಾಕ್ಷರಗಳು ಅ ಪ್ಲಸ್ ದ ಬ ಪ್ಲಸ್ ಉ ದ ಪ್ಲಸ್ ಅ. ಹಲವಾರು ಗುಣಾಕ್ಷರ ಕೂಡಿ ಏನಾಗ್ತದೆ ಅಂದ್ರೆ ಸಂತಾಕ್ಷರಗಳಿರುತ್ತೆ. ಸಂತಾಕ್ಷರಗಳಲ್ಲಿ 2 ವಿಧಗಳು. ಸಂತಾಕ್ಷರಗಳು 2 ವಿಧಗಳು ಯಾಕಪ್ಪ ಅಂದ್ರೆ ಸಜಾತಿ ಸಂತಾಕ್ಷರ ಮತ್ತು ವಿಜಾತಿ ಸಂತಾಕ್ಷರ. ಸಜಾತಿ ಸಂತಾಕ್ಷರ ಯಾರಿಗೆ ಕೊಡ್ತೇನ್ರಿ? ಸಜಾತಿ ಸಂತಾಕ್ಷರ ಅಂದ್ರ ಅದೇ ಜಾತಿಯ ಒಂದೇ ಜಾತಿಯ ಒತ್ತಕ್ಷರ ಅಂದ್ರೆ ಪ ವತ್ತ ಮ ಧ ವತ್ತ ದ ಧ ವತ್ತ ತ ಥ ವತ್ತ. ಅವಂತ ಯಾರ ಎಕ್ಸಾಂಪಲ್ ಕೊಡ್ತಾನೋ ಕೊಡೋಣ. ಕನ್ನಡ ಅಂದ್ರೆ ನಕ ನ ವತ್ತೈತಿ. ಅದರಿಂದ ಕನ್ನಡವನ್ನು ಸಜಾತಿ ಸಂತಾಕ್ಷರ ಕರಿಬಹುದು. ಅದಕ್ಕೆ ಮತ್ತೊಂದು ಯಾರು ಕೊಡ್ಬೋದು? ಒಂದು ಶಬ್ದಕ್ಕೆ ಅದೇ ಒತ್ತಕ್ಷರ ಬರ್ಬೋದು. ಕನ್ನಡ ತಯಾರಿ ಅದ್ರ ಬಿಟ್ಟು ಬೇರೆ ಆದ್ರೆ ಅಮ್ಮ ಅಮ್ಮ ಮಕ ಮ ಓದ್ತದೆ. ಮತ್ತೆ ನೀವು ಯಾಕೆ ಅಕ್ಕ ಕಕ ಕವತ್ತೈತಿ. ಅಣ್ಣ ಅಣ್ಣ ನಕ ನ ಓದ್ತ. ಕಣ್ಣು ಕಣ್ಣು ನಕ ನ ಓದ್ತ. ಹಣ್ಣು 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 ಅದು ನಕ ನ ಓದ್ತ. ಅದೇ ರೀತಿಯಾಗಿ ಅದೇ ಒಂದೇ ಜಾತಿಯ ಒತ್ತಕ್ಷರ ಬಂದ್ರೆ ಏನಂತೀವಿ? ಸಜಾತಿಯ ಸಂತಾಕ್ಷರ ಅಂತ ಕರಿತೀವಿ. ಈ ವಿಜಾತಿ ಸಂತಾಕ್ಷರ ಅಂದ್ರೆ ವಿಜಾತಿ ಸಂತಾಕ್ಷರ ಬರುತ್ತೇನ್ರಿ? ಅದ್ಭುತ. ವಿಜಾತಿ ಸಂತಾಕ್ಷರ ಏನು? ಒಂದೇ ಜಾತಿಯಲ್ಲಿ ಒತ್ತಕ್ಷರ ಬರೋದಿಲ್ಲ, ಬೇರೆ ಬೇರೆ ಒತ್ತಕ್ಷರ ಬರ್ತಾವ. ಅವು ಹೇಳು ಅದ್ಭುತ. ಅವೇನು ವಿಜಾತಿಯ ಸಂತಾಕ್ಷರ ಉದಾಹರಣೆ. ವಿದ್ಯಾ ವಿದ್ಯಾ. ಅದಕ್ಕೆ ದ್ಯಾಕ ಅದು ವಿಜಾತಿ ಸಂತಾಕ್ಷರ ಉದಾಹರಣೆಗಳು. ಹೇಳು ವಿದ್ಯಾ. ಲೋರಿನರು ಅದ್ಭುತ. ಐಶ್ವರ್ಯ. ಅದೇ ಬೇರೆ ಆದ್ರೆ ಗೊತ್ತಿದ್ರೆ ಬೇರೆ ಒತ್ತಕ್ಷರ ಬರುತ್ತ ಹಲವಾರು ಶಬ್ದಗಳು. ಸಮವಸ್ತ್ರ ಆಗಿರ್ಬೋದು, ಸೌಂದರ್ಯ, ಮತ್ತೆ ಯಾವ್ದು ಕಸ್ತೂರಿ. ಇವೆಲ್ಲ ಏನ್ರಿ ವಿಜಾತಿ ಸಂತಾಕ್ಷರಕ್ಕೆ ಉದಾಹರಣೆಗಳು. ಅದೇ ರೀತಿಯಾಗಿ ಸಂತಾಕ್ಷರಗಳ ಸಜಾತಿ ಮತ್ತು ವಿಜಾತಿ ಸಂತಾಕ್ಷರಗಳನ್ನು ತಿಳ್ಕೊಂಡ್ವಿ. ಇನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ